ದೋಸ್ತಿಗಳ ಮೂಢ ಅಸ್ತ್ರಕ್ಕೆ ಸಿಎಂ ಇವತ್ತು ಕೌಂಟರ್ ಕೊಟ್ಟಂತಹ ರೀತಿ, ಅಬ್ಬರಿಸಿದ ರೀತಿ ಹೇಗಿತ್ತು ಅನ್ನೋದ್ರ ಡೀಟೇಲ್ಸ್ ಈಗ ಬರ್ತಾ ಇರೋದು. ನನ್ನ ರಾಜಕೀಯ ಜೀವನ ತೆರೆದಂತಹ ಪುಸ್ತಕ, ನಿಮ್ಮ ಪಾದಯಾತ್ರೆಗೆ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳಿದ್ದಾರೆ. ಡೋಂಟ್ ಕೇರ್ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ. ಜನರ ಆಶೀರ್ವಾದ ಇರೋ ತನಕ ನನ್ನನ್ನು ಮುಟ್ಟೋಕೂ ಆಗಲ್ಲ, ಯಾರ ಹತ್ರನೂ ನನ್ನ ಹಾಗೂ ಸರ್ಕಾರವನ್ನ ಅಲುಗಾಡಿಸೋಕೆ ಸಾಧ್ಯ ಇಲ್ಲ. ಸರ್ಕಾರದಲ್ಲಿ ಕಂಪನ ಅನ್ನೋದು ನಿಮ್ಮ ಊಹೆ, ನಿಮ್ಮ ಭ್ರಮೆ ಅನ್ನೋ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಸಿಎಂ ಘರ್ಜಿಸಿದಂತಹ ರೀತಿ, ತಮ್ಮ ಮೇಲಿದ್ದಂತಹ ಎಲ್ಲಾ ಆರೋಪಗಳಿಗೆ ಇವತ್ತು ಮೊದಲ ಬಾರಿಗೆ ಕಂಪ್ಲೀಟ್ ಉತ್ತರ ಕೊಟ್ಟಿದ್ದಾರೆ. ರಾಜ್ಯದ ಜನರ ಆಶೀರ್ವಾದದಿಂದ, ಶಾಸಕರ ಬೆಂಬಲದಿಂದ ನಾನು ಮುಖ್ಯಮಂತ್ರಿ ಆಗ್ತಕ್ಕಂತ ಅವಕಾಶ ಸಿಕ್ಕಿತ್ತು. 2023 ಮೇ 20ರಿಂದ ಕರ್ನಾಟಕದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂತ ಅವಕಾಶ ಸಿಕ್ಕಿದೆ. ಈ 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ಈ ಸಮಾಜದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು, ಇವರಿಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀನಿ. ನಾನು ಬದುಕಿರೋವರೆಗೂ ಕೂಡ ಹೋರಾಟ ಮಾಡ್ತೀನಿ. ಈ ಬಿಜೆಪಿಯವರು, ಜೆಡಿಎಸ್ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗವನಲ್ಲ, ನಾನು ಬಗ್ಗವನು ಅಲ್ಲ. ನಿಮ್ಮ ಆಶೀರ್ವಾದ ಎಲ್ಲಿವರೆಗಿರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಶೀರ್ವಾದ ಇರೋವರೆಗೆ ನಾನು ಮುಟ್ಟಕ್ಕಾಗುತ್ತಾ? ಈ ಬಿಜೆಪಿಯವರು, ಜೆಡಿಎಸ್ನವರು ನನ್ನನ್ನು ಅಲುಗಾಡಿಸ್ಲಿಕ್ಕಾಗುತ್ತಾ? ನಮ್ಮ ಸರ್ಕಾರ ತೆಗೆದಾಕಕ್ಕಾಗುತ್ತಾ?